ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಸೊ ತುಮಕೂರ್ಗೆ ಹೋಗೋಣ ಅಂತ ಹೇಳಿ ಹೊರಡ್ಬೇಕು ಇವಾಗ. ಸೊ ಪಾಪು ಇಲ್ಲೇ ಇದ್ದಾನೆ ಆ್ಯಂಡ್ ಅವನಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಅವನಿಗೆ ರೆಡಿ ಮಾಡಬೇಕು. ಸೊ ಅವನು ಮಲ್ಕೊಳ್ಳೋ ಅಂದರೆ ಮಲ್ಗೋ ಟೈಮ್ ಇವಾಗ. ಸೊ ಊಟ ಮಾಡಿಸ್ಬಿಟ್ಟು ನಾನು ರೆಡಿ ಮಾಡಿದ್ರೆ ಅವ್ನು ಆರಾಮಾಗಿ ಮಲ್ಕೊಳ್ತಾನೆ, ಆಮೇಲೆ ನಾನು ಹೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಊಟಕ್ಕೆ ಮೊಸರು ಜೊತೆಗೆ ಒಗ್ಗರಣೆ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಬೆಂಡೆಕಾಯಿ ಪಲ್ಯ, ಹಾಗೆ ಪಾಪುಗೆ ಅಂತ ಹೇಳಿ ಮೊಟ್ಟೆ ಬೇಯಿಸಿದ್ದೆ ಆ್ಯಂಡ್ ಡೈಲಿ ಬೇಯಿಸ್ತಾ ಇರ್ತೀನಿ. ಬಟ್ ಸಂಜೆ ಟೈಮ್ ಮಾಡ್ತಿದ್ದೆ. ಸೊ ಇವತ್ತು ಅವನಿಗೆ ಅಂತ ಹೇಳಿ ಮಧ್ಯಾಹ್ನನೇ ಮಾಡಿದ್ದೀನಿ. ಹಾಗೆ ಫ್ರೂಟ್ಸ್ ಎಲ್ಲ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಸೊ ಅವನ್ನ ರೆಡಿ ಮಾಡಿ ಮಲಗಿಸಿದ್ದೆ. ಸೊ ಅವನ ಎದ್ದೇಳೋಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವನು ಎದ್ದ ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಅವ್ನಿಗಿನ್ನೂ ಸ್ವಲ್ಪ ನಿದ್ದೆ ಮೋಡ್ನಲ್ಲೇ ಇದ್ದಾನೆ ಅವನು. ಸೊ ಅವನಿಗೆ ಮೊನ್ನೆ ಅವತ್ತು ಟಿ ಶರ್ಟ್ ತಂದಿದ್ನಲ್ಲ, ತೋರಿಸಿದ್ದಲ್ವ ನಿಮಗೆ. ಸ್ವಲ್ಪ ಕೋಲ್ಡ್ ಇತ್ತು ವೆದರ್. ಸೊ ಅವನಿಗೆ ಅದನ್ನು ಹಾಕಿದ್ದೀನಿ. ನನಗೆ ಆ ಕಲರ್ ಪುಲೋವರ್ಸ್ ಇಷ್ಟ ನನಗೆ. ಸೊ ಅದನ್ನು ಹಾಕಿದೆ. ಏನಮ್ಮ ಅದು ಎಲ್ಲಾಗಿದೆ? ಗಾಯ ಮಾಡ್ಕೊಂಡಿದ್ದಾನ? ಎಲ್ಲ ತೋರಿಸು. ಮುಟ್ಬಾರ್ದು. ಗಾಯ ಆಗಿದೆ. ಇಲ್ಲ, ವಾಸಿಯಾಗಿದೆ ಅದು, ಗಾಯ ಏನಿಲ್ಲ. ಔಷಧಿ ಹಚ್ಚಿದ. ಗಾಯ ಆಗಿಲ್ಲ ಕಣಮ್ಮ, ಸರಿಯಾಗೈತೆ ಆವಾಗಲೇ ಅವನಿಗೆ. ಅವಾಗ ತಾಗೈತಲ್ಲ ಅದು ಗಾಯ. ಕಾಲನ್ನ ಸ್ವಲ್ಪ ಗಾಯ ಮಾಡ್ಕೊಂಡಿತ್ತು ಅಂತ ಹೇಳಿ ನಾನು ಒಂದಿನ ಆಯಿಂಟ್ಮೆಂಟ್ ಆಗಿದ್ದೆ. ಸೊ ಅದನ್ನು ನೋಡಿಬಿಟ್ಟು ಇವತ್ತು ಅದೇ ಜಾಗದಲ್ಲಿ ಮುಟ್ಬಿಟ್ಟು ನಾನು ಔಷಧಿ ಹಾಕ್ತೀನಿ ಅನ್ನೋದಕ್ಕೆ ಬರೋದಿಲ್ಲ, ಓಚು ಹಾಕ್ತೀನಿ ಅಂತ ಹೇಳಿ ಮುಟ್ತಾ ಇದ್ದೆ ಅದನ್ನು. ಆ್ಯಂಡ್ ಅವನಿಗೆ ಒಂದು ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಾಕ್ಸ್ಗೆ. ಆ್ಯಂಡ್ ಈ ಸಿಪ್ಪರ್ಗೆ ನೀರು ಹಾಕಿದ್ದೀನಿ. ಕುಡಿತಾನೋ ಹೇಗೋ ಗೊತ್ತಿಲ್ಲ, ಬಟ್ ನಾನು ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಇದ್ರಲ್ಲಿ ಕೊಡ್ತೀನಿ. ಸೊ ಫಸ್ಟ್ ಟೈಮ್ ಇವತ್ತು ನೀರು ಹಾಕಿರೋದು ಅದಕ್ಕೆ. ಸೊ ಕುಡಿತಾನೋ ಹೇಗೋ ನೋಡಬೇಕು. ಹಣ್ಣು ಕಟ್ ಮಾಡಿಟ್ಟಿದ್ದೆ, ಹಾಗೆ ತಿಂತಾ ಇನ್ನೊಂದು ಸಲ ಮಲ್ಕೊಂಡ. ಸೊ ಹಾಗೆ ಮಲಗಿದ್ದ, ಎತ್ಕೊಂಡು ಬಂದೆ. ಸೊ ಇಲ್ಲಿ ಏನೋ ತೊಗೊಳ್ಳಿಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಸೊ ನಾವಿವತ್ತು ಹೋಗ್ತಾ ಇರೋದು ಅಜ್ಜಿ ನೋಡೋಕ್ಕೆ ಅಂತ ಹೇಳಿ. ಸೊ ಅವ್ನಿಗೇನಂದರೆ ಡ್ರೈವಿಂಗ್ ಸೀಟ್ನಲ್ಲಿ ಕೂರಬೇಕು. ನನ್ನ ಪಕ್ಕದಲ್ಲಿ ಕೂತಿದ್ರೂ ಕೂಡ ಹಾಗೇ ಜಾಗ ಬಿಡೋದಿಲ್ಲ ಆ ಕಡೆ ಹೋಗೋದಕ್ಕೆ. ಅಂದರೆ ನನ್ನ ಕಡೆ ಬರೋದಿಲ್ಲ, ಅಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿ ಹಠ ಮಾಡ್ತಾನೆ. ಎಷ್ಟು ಕಷ್ಟ ಅಂದರೆ ಅವನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗೋದು ಸಖತ್ ಹಿಂಸೆ ಅನಿಸುತ್ತೆ. ಬಿಕಾಸ್ ಹಿಂದೆ ಕೂರಿಸ್ಕೊಳ್ಳೋದಿಲ್ಲ ಆ್ಯಂಡ್ ಮುಂದೆ ಕೂರಿಸ್ಕೊಂಡ್ರೆ ಡ್ರೈವಿಂಗ್ ಸೀಟ್ ಕಡೆ ಹೋಗೋದಕ್ಕೆ ಅಳೋದು, ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ಸೊ ಇವಾಗಲೂ ಕೂಡ ಹಾಗೆ ಜಾಗ ಬಿಡ್ತಿಲ್ಲ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಹಂಗೆ ಆಡಿಸಿ ಆಮೇಲೆ ಸಮಾಧಾನ ಮಾಡಿ ಎತ್ಕೊಂಡಿದ್ದು. ಸೊ ನಾನು ಅಂದ್ಕೊಂಡಂಗೆ ನೀರು ಕೂಡ ಕುಡ್ದ. ನಂಗೆ ಕುಡಿಯೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅವ್ನಿಗೆ ನಾನು ಡೈಲಿ ಗ್ಲಾಸ್ನಲ್ಲೇ ಕೊಡ್ತಾ ಇದ್ದಿದ್ದು. ಈ ರೀತಿ ಸಿಪ್ಪರ್ ಆಗಲಿ ಬಾಟಲ್ಸ್ಗಾಗಲಿ ಅವ್ನಿಗೆ ರೂಢಿ ಮಾಡಿರಲಿಲ್ಲ ನಾನು. ಇವತ್ತು ಎಷ್ಟು ನಿದ್ದೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಕೂಡ ಇನ್ನೊಂದು ರೌಂಡ್ ನಿದ್ದೆ ಮಾಡಿ ಎದ್ದ. ಸೊ ನನಗಂತೂ ಅವ್ನು ಎತ್ಕೊಂಡಿರ್ತೀನಲ್ಲ, ಹೋಗೋಷ್ಟೊತ್ತಿಗೆ ಫೇಸ್ ಎಲ್ಲ ಪೂರ್ತಿ ಡಲ್ಲಾಗಿರುತ್ತೆ, ಟಯರ್ಡ್ ಆಗಿರೋ ಥರ. ಸೊ ಈಗ ರೀಚ್ ಆಗಿದ್ದೀವಿ. ಸೊ ಅಜ್ಜಿನ ನೋಡಿಕೊಂಡು ಇವತ್ತೇ ಹೊರಡ್ತೀವಿ. ಅಲ್ಲಿ ಇರೋದೆಲ್ಲ ಏನಿಲ್ಲ, ಅಜ್ಜಿ ನೋಡಿಕೊಂಡು ಹೊರಡೋದು. ಬಿಕಾಸ್ ಇನ್ನು ಹಬ್ಬ ಇದೆ, ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗ್ರೋಸರೀಸ್ ಫಿಲ್ ಮಾಡೋಣ ಅಂತ ಹೇಳಿ ಫಿಲ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕಿಚನ್ನೆಲ್ಲ, ಡೀಪ್ ಕ್ಲೀನಿಂಗ್ ಥರ. ಸೊ ಹಬ್ಬದ ಹಿಂದಿನ ವ್ಲಾಗ್ ಇದು. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮುಂಚೆನೇ ಎಲ್ಲ ಎಡಿಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟೈಮ್ ಸಿಗಲಿಲ್ಲ ನನಗೆ. ಸೊ ಆ ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಸೊ ಹಾಗೆ ರಾ ವಿಡಿಯೋ ಆದರೆ ಜಸ್ಟ್ ಎಡಿಟಿಂಗ್ ಇರುತ್ತೆ, ಬಟ್ ವಾಯ್ಸ್ ಓವರ್ ಕೊಡೋದಕ್ಕೆ ಪಾಪು ಡಿಸ್ಟರ್ಬ್ ಮಾಡ್ತಾನೆ. ಅಂದರೆ ಪುಟ್ಟ ಪಾಪು ಅಂದರೆ ಏನು ಅನಿಸಲ್ಲ, ಅಷ್ಟು ನಾಯ್ಸ್ ಇರೋಲ್ಲ. ಬಟ್ ನಮ್ಮ ಪಾಪು ಕೂಗಾಡ್ತಿರ್ತಾನಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸ್ ಪೂರ್ತಿ ಅದೇ ಇರುತ್ತೆ. ಅದರಿಂದ ಅವನಿದ್ದಾಗ ವಾಯ್ಸ್ ಓವರ್ ಮಾಡೋದಕ್ಕಾಗೋದಿಲ್ಲ. ಅಥವಾ ಬೇರೆ ಏನು ಓಕೆ ಎಡಿಟ್ ಮಾಡಲಿಲ್ಲ. ಸೌಂಡ್ ಏನು ಗೊತ್ತಾ, ಮಳೆ ಬರ್ತಿತ್ತು ನಾನು ಎಡಿಟ್ ಮಾಡಬೇಕಾದ್ರೆ. ಸೊ ಅದು ಗುಡ್ಗಿದ ಸೌಂಡ್ ಅಷ್ಟು ಜೋರಾಗಿತ್ತು. ಇಲ್ಲೇ ಎಲ್ಲೋ ಹತ್ರದಲ್ಲ ಆ ರೀತಿ ಸೌಂಡ್ ಆಯಿತು. ಸೊ ಅಷ್ಟು ಜೋರಾಗಿ ಕೇಳಿಸ್ತಿಲ್ಗೆ. ಸೊ ಈ ರೀತಿ ಆರ್ಗನೈಸ್ ಮಾಡಿದೆ, ನಾರ್ಮಲಾಗಿ ಹೇಗಿರುತ್ತೋ ಹಾಗೇ. ಬಟ್ ಗ್ರೋಸರೀಸ್ ಒಂದು ರಿಫಿಲ್ ಮಾಡ್ಕೊಂಡಿದ್ದಷ್ಟೇ. ಸೊ ಪ್ಯಾನ್ ಮಾಡೋಣ ಅಂತ ಹೇಳಿ ಕುಲ್ಕನ್ ತೊಗೊಂಡು ಬಂದಿದ್ದೆ. ಆ ಪ್ಯಾಕ್ ಕೂಡ ಇನ್ನೂ ಓಪನ್ ಮಾಡಿಲ್ಲ.
ಆ್ಯಂಡ್ ಇದು ಪಾಪುಗೆ ಅಂತ ಹೇಳಿ ಜಂತುಹುಳುವಿನ ಮಾತ್ರೆ ಕೊಟ್ಟಿದ್ದರು ಅದು. ಸೊ ಇದೊಂದು ಹಾಕಬೇಕು. ಆ ಪಾಪುನ ಫ್ರೆಶ್ ಅಪ್ ಮಾಡಿ ಹೊರಗಡೆ ಆಟ ಆಡಿಸ್ತಾ ಇದ್ದೆ. ಅಲ್ಲಿ ನೋಡಿ ಲೈಕ್ ನಾನು ಹಾಲು ಕರಿಬೇಕಾದ್ರೆ ಹೇಳ್ತಿರ್ತೀನಿ, ಅದು ಲೈಕ್ ಓಡಾಡ್ತಿರುತ್ತೆ ಕರು. ಸೊ ನಾನು ಅದಕ್ಕೆ ತಡಿ ತಡಿ ಅಂತ ಅದಕ್ಕೆ ಹೇಳ್ತಾ ಇರ್ತೀನಲ್ಲ, ಸೊ ಅವನು ಅದೇ ರೀತಿ ಹೋಗಿ ಮಾಡ್ತಾ ಇದ್ದಾನೆ, ತಡಿ ತಡಿ ಅಂತ ಹೇಳಿ ಆಟ ಆಡ್ತಾ ಇದ್ದಾನೆ ಅದ್ರ ಜೊತೆಯಲ್ಲಿ. ಲೈಕ್ ನಾವೇನು ಮಾಡ್ತೀವೋ ಅದನ್ನೇ ಮಾಡ್ತಿರ್ತಾನೆ. ಆ್ಯಂಡ್ ಬೇಗ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ಈ ನಡುವೆ. ಬಟ್ ಈ ವಿಡಿಯೋನಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಜಸ್ಟ್ ವಿಡಿಯೋ ರೆಕಾರ್ಡ್ ಆಗಿದೆ. ಲೈಕ್ ನಾನು ಕಾಲ್ನಲ್ಲಿ ಮಾತಾಡಿಕೊಂಡು ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಅನ್ನೋ ರೀತಿ ಮಾಡಬೇಕಾದ್ರೆ, ಸೊ ಅದರಿಂದ ಲೈಕ್ ಆಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ ಅದರಲ್ಲಿ. ದೆನ್ ಅವ್ನು ಮಲಗಿಸ್ಕೊಂಡ. ಸೊ ನಾನಿವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೆನ್ ಸ್ವಲ್ಪ ಕೆಲಸಗಳಿದ್ದಾವೆ, ಅದನ್ನು ಮುಗಿಸ್ಕೊಳ್ಬೇಕು. ಸೊ ವ್ಲಾಗ್ ಯಾಕೋ ಗೊತ್ತಿಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಟ್ರೈ ಇನ್ನೊಂದು ವೀಕಷ್ಟು ಟೈಮ್ ತಗೊಳ್ತೀನಿ, ದೆನ್ ಪಕ್ಕ ಹಾಗೆ ಆಗುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಕಡಲೆ ಬೀಜಗಳನ್ನ ಹುರಿದಿಡ್ತಾಯಿದ್ದೀನಿ, ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದರಿಂದ ಸೊ ಅವ್ನಿಗೆ ಈ ಬಾಟಲ್ ತೊಗೊಂಡು ಬಂದಿದ್ನಲ್ಲ, ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಯಾರೇ ಆಗಲಿ ಆ ರೀತಿ ಬಾಟಲ್ಸ್ನ ಯೂಸ್ ಮಾಡ್ತಿದ್ರೆ ಅದೇ ರೀತಿ ಹೈಜೀನಾಗಿ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಲೈಕ್ ಹುಷಾರು ತಪ್ಪೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದೆಲ್ಲ ಆಟ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಂಡು, ಹಾಗೆ ನನ್ನ ಜ್ಯುವೆಲ್ರಿಗಳಿದ್ವು ಸ್ವಲ್ಪ. ಅದೇನಂದರೆ ಜ್ಯುವೆಲ್ರಿ ಸ್ವಲ್ಪ ಶೇಡ್ ಆಗ್ತಾವೆ ನೋಡಿ ಒಂದೊಂದು ಜ್ಯುವೆಲ್ರಿ, ಅಂದರೆ ಎಲ್ಲವೂ ಕೂಡ ಆಗೋದಿಲ್ಲ. ಲೈಕ್ ನಾವು ಎಷ್ಟು ಕಾಸ್ಟಿನ ಜ್ಯುವೆಲ್ರಿ ತಂದಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದು ಲೈಕ್ 1500 ಈ ರೀತಿ ಕೊಟ್ಟಿರ್ತೀವಲ್ಲ, ಅದು ಲೈಕ್ ಶೇಡ್ ಆಗೋದಿಲ್ಲ. ನಾನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ, ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಲೈಕ್ 200-250 ರೀತಿಗೆ ಸಿಗುತ್ತೆ. ಸೊ ಆ ಥರದ್ದು ತೊಗೊಂಡು ಬಂದುಬಿಟ್ಟಿರ್ತೀನಿ ಒಂದೊಂದು ಸಲ. ಅವೇನಾಗ್ತವೆ ಅಂದರೆ ಆಲ್ಮೋಸ್ಟ್ 1 ಇಯರ್ 2 ಇಯರ್ಸ್ ಆದಮೇಲೆ ಅದರಲ್ಲಿರೋ ಕಲರ್ ಏನಾಗುತ್ತೆ ಅಂದರೆ, ಅದರಲ್ಲಿ ಕಲರ್ ಬಿಡುತ್ತಲ್ಲ, ಅದು ಬೇರೆ ಜ್ಯುವೆಲ್ರಿ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಆ ಜ್ಯುವೆಲ್ರಿ ಆವಾಗ ಲೈಕ್ ಅವು ಕೂಡ ಕಪ್ಪಾಗಿಬಿಡ್ತವೆ. ಸೊ ಆ ಥರದ ಜ್ಯುವೆಲ್ರಿಗಳನ್ನೆಲ್ಲ ಸಪ್ರೇಟ್ ಇಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಸೊ ಇದಕ್ಕೆ ಪೌಚಸ್ ರೀತಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆ ರೀತಿ ಪೌಚ್ ಹಾಕಿಡಬೇಕು, ಅಥವಾ ಲೈಕ್ ಏನಾದರೂ ಕಂಟೈನರ್ಸ್ ರೀತಿ ಹಾಕಿಡಬೇಕು, ಅಂದರೆ ಜ್ಯುವೆಲ್ರೀಸ್ ಎಲ್ಲ ಹಾಳಾಗಿಬಿಡ್ತವೆ. ಸೊ ನಿಮ್ಗೇನಾದರೂ ಸಜೆಷನ್ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ. ಲೈಕ್ ಈ ಜ್ಯುವೆಲ್ರಿನ ನಾನು ಇವಾಗ ಎತ್ತಿಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಇದು ಇದ್ರದ್ದು ಇಯರಿಂಗ್ಸು. ಇನ್ನೂ ಒಂದಿನ ಕೂಡ ವೇರ್ ಮಾಡಿಲ್ಲ ಇದನ್ನ. ಐ ಡೋಂಟ್ ನೋ ಯಾವಾಗ ಹಾಕ್ಕೊಳ್ಳೋದು ಅಂತ ಹೇಳಿ. 1 ಇಯರ್ ಆಗ್ತಿದೆ ಇದನ್ನ ಆವಾಗಲೇ ತೊಗೊಂಡು, ಬಟ್ ಅದನ್ನು ಇನ್ನೂ ಹಾಕಲಿಕ್ಕೆ ಟೈಮ್ ಆಗಿಲ್ಲ. ಸೊ ನೋಡಿ ಈ ರೀತಿ ಕವರ್ ಇದೆ ಅಲ್ಲ, ಈ ರೀತಿ ಕವರ್ಗೆ ಹಾಕಿಡ್ತಾ ಇದ್ದೀನಿ. ಸೊ ನನ್ನ ಸ್ವಲ್ಪ ಬಾಕ್ಸಸ್ ಇದ್ದಾವೆ, ಆ ಬಾಕ್ಸ್ಗಳಿಗೆ ಹಾಕಿಡ್ಬೇಕು ಇನ್ನು ಮಿಕ್ಕಿದ್ದವನ್ನ. ಸೊ ಇನ್ನೊಂದು ವೀಕ್ ಬಿಟ್ಟು ತೋರಿಸ್ತೀನಿ, ಲೈಕ್ ಸ್ವಲ್ಪ ಶಿಫ್ಟ್ ಮಾಡೋದಿದೆ. ಆಮೇಲೆ ಎಲ್ಲದೂ ಒಂದು ಕಡೆಗೆ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಸೊ ಹಬ್ಬದ ಹಿಂದಿಂದ ವ್ಲಾಗ್ಗಳಿದೆಲ್ಲ. ಸೊ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಹಬ್ಬ ಕೂಡ ಮುಗ್ದೋಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಏನಂದರೆ ಟೈಮ್ ಸಾಕಾಗ್ತಿಲ್ಲ, ಪಾಪು ಇರ್ತಾನಲ್ಲ, ಅದರಿಂದ ಅಪ್ಲೋಡ್ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ಎಲ್ಲ. ವಿಲ್ ಸಿ ಇನ್ ಅಪ್ಕಮಿಂಗ್ ಡೇಸ್ನಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇವೆಲ್ಲ ಎತ್ತಿಟ್ಟಿದ್ದಾಯಿತು. ದೆನ್ ಅಷ್ಟೇ ಕೆಲಸ, ಬೇರೆ ಏನಿಲ್ಲ. ಸೊ ಇಷ್ಟೇ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಖುಷಿ ವ್ಲಾಗ್ಸ್.